ದೇವ್ರ ಹೆಂಗೋ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಎಲ್ಲ ಬೆಳೆನೂ ಚೆನ್ನಾಗಿ ಆಗಂಗೆ ಮಾಡ್ದ. ಈಗ ಹೆಂಗೋ ನಮ್ಮ ತೆಂಗಿನ ಗಿಡನೂ ಒಂಬಾಳೆ ಹೊಡೆದೈತಿ. ಇವತ್ತು ಪೂಜೆ ಮಾಡ್ಬೇಕಪ್ಪ. ಏನಪ್ಪ ಸೀನಾ, ತೆಂಗಿನ ಗಿಡನೇ ಹಂಗೆ ದುರ್ಗುಟ್ಕೊಂಡು ನೋಡ್ತಾ ಇದ್ದೀನಿ ಯಾಕನ? ಏನಾದ್ರಾಗೆ ನಾವು ಪಾವು ಏನನ್ನು ಸಿಕ್ಕಾಕೊಂಡಿತ ಹೆಂಗೆ? ಇರು ನೋಡೋಣ, ಹೋಗಿ ಕೇಳ್ತೀನಿ. ಏನೋ ಸೀನಪ್ಪ, ತೆಂಗಿನ ಗಿಡನ ಹಂಗೆ ನೋಡ್ತಾ ಇದ್ದೀವಿ ಒಂದೇ ಸಮಕ್ಕೆ ಕಣ್ಣು ಮಿಟ್ಟಿಸ್ದಂಗೆ. ಏನೋ ನಾವು ಪಾವು ಸಿಕ್ಕಾಕೊಂಡಿತ ಹೆಂಗೆ ತೆಂಗಿನ ಗಿಡದಾಗೆ? ಬಿಡ್ತು ಅನ್ನೋ ತಿಪ್ಪೆ, ಆವಿನ ಎಲ್ಲಿಂದ ಬರುತ್ತೆ ಈ ಸಣ್ಣ ತೆಂಗಿನ ಗಿಡಕ್ಕೆ? ಆವಿಲ್ಲ ಏನೂ ಇಲ್ಲ. ನಮ್ಮ ತೆಂಗಿನ ಗಿಡ ಒಂಬಾಳೆ ಹೊಡೆದೈತಿ, ಅದನ್ನೇ ನೋಡ್ತಾ ಇದ್ದೆ. ಹೌದೇನೋ ಸೀನಾ, ಒಂಬಾಳೆ ಹೊಡೆದೈತೆ ಹಾಲೆ ತೆಂಗಿನ ಗಿಡ? ಹ್ಞೂ ಕಣತಿಪ್ಪೆ, ಬಾ ನೋಡ್ಬಾ ನೀನು ಕಣ್ಣ ಹಾರೇನ. ಅಲ್ಲೆಲ್ಲೆಲ್ಲೆಲ್ಲೆ ಅಲ್ಲೇ ಒಂಬಾಳೆ ಹೊಡೆದ್ಬಿಟ್ಟೈತೆ ನೋಡ್ದ. ನಾವಿಕ್ಕಿ ಬೆಳೆಸಿರೋ ತೆಂಗಿನ ಗಿಡ ಇವು. ಇವತ್ತು ಒಂಬಾಳೆ ಹೊಡೆದೈತಿ. ತಿಪ್ಪೆ ನೀನಿಕ್ಕಿದ್ದ ಈ ತೆಂಗಿನ ಗಿಡಗಳನ್ನ ಮತ್ತೆ ಇನ್ಯಾರಿಕ್ತಾರೆ? ಇದು ಮೊದಲು ಸಾವುಕಾರ ತಾನೇ ಹೊಲ. ಈ ಒಂದ 5 ವರ್ಷದಿಂದ ನಾವೇ ಮತ್ತೀಗ ಸಸಿ ತಂದು ಇವನ್ನೆಲ್ಲನ ಹಾಕಿ ನೀರಿಕ್ಕಿ ಬೆಳೆಸಿದ್ದು. ಇವತ್ತು ನಿಮ್ಮ ಪಾಲಾಗ್ಯವೆ ಈ ತೆಂಗಿನ ಗಿಡ ಎಲ್ಲನ. ನೋಡಿ ಇವತ್ತು ಒಂಬಾಳೆ ಬಿಟ್ಟೈತಿ. ಇನ್ನೊಂದು 2 ದಿವಸ ಹೋದ್ರೆ ಎಳ್ನೀರು ಬಿಡುತ್ತೆ. ಅದಕ್ಕೇನೀಗ ಈ ಜಮೀನು ನಮ್ಮದೇ ಆಗಿತ್ತು ಮುಂಚೆಲೆ. ಈಗ ಮತ್ತೆ ನಮ್ಮ ಕೈ ಸೇರೈತಿ. ನಾವೇನಾದ್ರೂ ಹೇಳಿದ್ವಾ ಸಾವುಕಾರರಿಗೆ ನಮ್ಮ ಹೊಲಕ್ಕೆಲ್ಲ ತೆಂಗಿನ ಗಿಡ ಇಕ್ರಿ ಅಂತ ಹೇಳಿ? ಅದು ನಮಗೂ ಗೊತ್ತಿರಲಿಲ್ಲ. ಹೆಂಗೆ ಹಳೆಯ ಪತ್ರ ಸಿಕ್ಕಿ ನಾವು ಕೋರ್ಟು ಕಚೇರಿ ಅಂತೇಳಿ ಓಡಾಡಿ ದುಡ್ಡು ಖರ್ಚು ಮಾಡಿ ನಮ್ಮ ಕಡೆಗೆ ಮಾಡ್ಕೊಂಡಿದೀವಿ ಜಮೀನ. ಅದು ನಿಮ್ದಾಗಿರ್ಲಿಲ್ವಲ್ಲ, ಅವಾಗ ಸಾವುಕಾರದೇ ಆಗಿತ್ತು. ಅದಕ್ಕೇನೆ ಅವರು ತೆಂಗಿನ ಗಿಡ ಎಲ್ಲನ ಇಕ್ಕಿ ಬೆಳೆಸಿದ್ರು. ಇವತ್ತು ನಿಮ್ದಾಗೈತೆ ನೋಡಪ್ಪ. ಅಲ್ಲ ಇದಕ್ಕಾದ್ರೂ ಬೆಳೆಸ್ಕೊಟ್ಟೇವ್ರಲ್ಲ ತೆಂಗಿನ ಗಿಡ ಅಂತ ಒಂದಿಷ್ಟಾದ್ರೂ ಇಲ್ವಲ್ಲ? ಸಾವುಕಾರರ ಮೇಲೆ ಅಭಿಮಾನ ಆಗಲಿ ಪ್ರೀತಿ ಆಗಲಿ ಒಂದಿಟ್ಟು ಗೌರವ ಇಲ್ವಲ್ಲ ನಿಮಗೆ, ನಿನಗೂ ನಿನ್ನ ಹೆಂಡ್ತಿಗೂ? ತಿಪ್ಪೆ ಯಾಕೋ ಗೌರವ ಕೊಡಲ್ಲ? ನಾನು ಸಾವುಕಾರರಿಗೆ ಮರ್ಯಾದೆ ಕೊಟ್ಟೆ ಮಾತಾಡ್ಸೋದು. ನೀನಾಗತ್ಕೆ ಹಂಗಂತೀಯ. ಕೊಡ್ತೀರಾ ಮರ್ಯಾದೆ ಎಲ್ಲಿ ಕೊಡ್ತೀರಾ? ನಿನ್ನ ಹೆಂಡ್ತಿ ಅಂತೂ ಸಾವುಕಾರನ ಜೈಲಿಗೆ ಕಳಿಸ್ಬಿಟ್ಟಿದ್ಲು. ಏನ್ರಿ ಅದು ತಿಪ್ಪೆದು? ಏನೋ ತಿಪ್ಪೆ ನಿಂದು? ಏನಿಲ್ಲ ಕಣೆ ಲಕ್ಷ್ಮಿ, ಅದೇ ಈ ತೆಂಗಿನ ಗಿಡಗಳು ಎಲ್ಲನ ಸಾವುಕಾರ ಬೆಳೆಸ್ಕೊಟ್ಟಿರೋದು. ನಿಮಗೆ ಅವ್ರ ಬಗ್ಗೆ ಒಂದಿಷ್ಟು ಗೌರವ ಪ್ರೀತಿ ಏನು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ ತಿಪ್ಪೆ. ಇವನ್ನೆಲ್ಲನ ಅವ್ರು ಬೆಳೆಸ್ಕೊಟ್ಟಿರಂತದಂತೆ ನಮಗೆ. ಅದಕ್ಕೇನ್ ಮಾಡ್ಬೇಕು ತಿಪ್ಪೆ ಈಗ? ನಾವೇನಾದ್ರೂ ಹೇಳಿದ್ವಾ ನಮಗೆ ತೆಂಗಿನ ಗಿಡ ಬೆಳೆಸ್ಕೊಡಪ್ಪ ಅಂತ ಹೇಳಿ? ನಮ್ಮ 5 ಎಕರೆ ಜಮೀನ ಮೋಸ ಮಾಡಿ ಕಿತ್ಕೊಂಡಿದ್ದ ನಿಮ್ ಸಾವುಕಾರ ಅವಾಗ ಯಾವಾಗ್ಲನ ಅವ್ರ ಅಪ್ಪ ಇರ ಕಾಲದಾಗ. ನಾವು ಮತ್ತೆನೆ ಕೋರ್ಟಿಗೆ ಓಡಾಡಿ ನಮ್ಮ ಜಮೀನ ನಾವು ಪಾಡ್ಕೊಂಡಿದೀವಿ. ಇಷ್ಟ ದಿನ ಇದಾಗ ಬೆಳೆ ಬೆಳ್ಕೊಂಡು ತಿಂದೇವನಲ್ಲ ನಿಮ್ ಸಾವುಕಾರ. ಅಲ್ಲಿಗಲ್ಲಿಗೆ ಸರಿಯಾಗೈತಿ ತೆಂಗಿನ ಗಿಡ ಬೆಳೆಸ್ಕೊಟ್ಟಿರೋದಕ್ಕೆ. ಸುಮ್ಮನ ಹೋಗತ್ ಕಲ್ತ್ಕ. ಏನ್ ದೊಡ್ಡದಾಗ ಉಪಕಾರ ಮಾಡ್ಯ ನಿಮ್ ಸಾವುಕಾರ ಅಮ್ಮಂಗೆ ಹೇಳಕ್ ಬಂದ್ಬಿಟ್ಟ ಇಲ್ಲಿ ಇವನು. ಹೋಗ ಸುಮ್ಮನ ನೀನು. ಇವನೊಬ್ಬ ಬಂದ್ಬಿಡ್ತಾನೆ ಇಲ್ಲಿ ಅಳ್ಳಾಡಿಸ್ಕೊಂಡು. ಅವ್ರೇನು ಮೋಸ ಮಾಡಿ ಕಿತ್ಕೊಂಡಿರ್ಲಿಲ್ಲ ಜಮೀನ. ನಿಮ್ಮ ಮಾವಂದ ದುಡ್ಡು ಕೊಟ್ಟಿದ್ರು, ಅದಕ್ಕೇನೆ ದುಡ್ಡು ಕೊಡಕ್ ಆಗ್ದಲೇನೆ ಜಮೀನ್ ಬರ್ಕೊಟ್ಟಿದ್ರು. ಆದ್ರೆ ಅದನ್ನ ಸರಿಯಾಗಿ ಮಾಡಿಸ್ಕೊಂಡಿರ್ಲಿಲ್ಲ ನಮ್ಮ ಸಾವುಕಾರರು. ಅದಕ್ಕೆ ನಿಮ್ಗೆ ಮತ್ತೆ ಜಮೀನ್ ಸಿಕ್ಕೈತಿ. ಇಲ್ಲ ಅಂದಿದ್ರೆ ಈ ಜಮೀನು ನಿಮ್ಗೆ ಸಿಗೋದು. ಇವನು ಹೇಳ್ಬಿಟ್ಟ ಮೋಸ ಮಾಡಿಲ್ವಂತೆ. ಮೋಸ ಮಾಡ್ದಲೇನೆ ಅದ್ ಹೆಂಗೋ 5 ಎಕರೆ ಜಮೀನ್ ಬಿಟ್ಕೊಟ್ಬಿಡ್ತಾರೆ. ಏನೋ ಇಸ್ಕೊಂಡಿರೋ ಪುಡಿ ಕಾಸಿಗೆ ಜಮೀನೆಲ್ಲ ಬರ್ಸ್ಕೊಂಡಿದ್ನಲ್ಲ. ನಾವ್ ಹೆಂಗೋ ಹಳೆ ಪತ್ರ ಸಿಕ್ತು ಕೋಟ್ನಾಗ ಓಡಾಡಿ ನಾವು ಮತ್ತೆ ನಮ್ ಜಮೀನ ಪಡ್ಕೊಂಡಿದೀವಿ. ತೆಂಗಿನ ಗಿಡನ ನಿಮ್ ಸಾವುಕಾರ ಬೆಳೆಸ್ಕೊಟ್ಟಿರ್ಬೋದು, ಆದ್ರೆ ಈ ಜಮೀನು ನಮ್ದು ತಾನೆ. ಈ 25 ವರ್ಷದಿಂದ ನಿಮ್ ಸಾವುಕಾರ ಇದ್ರಾಗೆ ಬೆಳೆ ಬೆಳ್ಕೊಂಡು ಲಾಭ ಮಾಡ್ಕೊಂಡವನಿ. ಈ ತೆಂಗಿನ ಗಿಡ ಬೆಳೆಸ್ಕೊಟ್ಟಿರೋದು ಏನೇನು ಅಲ್ಲ. ಸುಮ್ಮನೆ ಹೋಗತ್ ಕಲ್ಕ. ಸುಮ್ಮನೆ ತಲೆ ಎಲ್ಲ ಮಾತಾಡ್ಬೇಡ. ಒಂಬಾಳೆ ಹೊಡೆದೈತೆ, ನಾವು ಪೂಜೆ ಮಾಡಕಂತ ಹೇಳಿ ಬಂದಿದೀವಿ. ನಿಂತಾಗೆ ಜಗಳ ಆಡ್ಕೊಂಡು ನಿಂತ್ಕಮಕ್ಕಾಗಲ್ಲ ನಾವು. ಇವನು ಬಂದ್ಬಿಟ್ಟ ನಂದೊಂದೇ ಲಿಕ್ಲಿ ಅಂತ ಹೇಳಿ. ಆಯ್ತು ಬಿಡಮ್ಮ, ನೀನ್ ಯಾಕಂಗ್ ಮಾತಾಡ್ತೀಯ? ನಿಮ್ಗೆ ಒಂದಿಷ್ಟು ಕೃತಜ್ಞತೆನೇ ಇಲ್ಲ. ನನಗೆ ಯಾಕೆ ಬೇಕು? ಹೋಗ್ತೀನಿ ನಾನು. ನಿಯತ್ತಿನ ಮನುಷ್ಯ. ನಮ್ಮ ಸಾವುಕಾರರು ನನ್ನ ಅವತ್ತಿನ ಜೊತೆಗೆ ಇಟ್ಕೊಂಡು ಓಡಾಡಿದ್ದಾರೆ. ಅದಕ್ಕೇನೆ ಹೇಳ್ದೆ ಅಷ್ಟೇನೆ. ನಮ್ಮ ಸಾವುಕಾರರು ಬೆಳೆಸಿರೋ ತೆಂಗಿನ ಗಿಡ ಅಂತ ಹೇಳಿ. ಅವ್ರು ಬೆಳೆಸಿರೋ ತೆಂಗಿನ ಗಿಡದಾಗ ಇವತ್ತು ಒಂಬಾಳೆ ಹೊಡೆದೈತಿ ಅಂತೇಳಿ ಪೂಜೆ ಮಾಡಕ್ಕೆ ಎಲ್ಲನ ಬಂದ್ಬಿಟ್ಟಿದ್ದೀರಲ್ಲ. ಈ ಪೂಜೆನ ನಿಜವಾಗ್ಲೂ ಸಾವುಕಾರ ಮನೆಯವ್ರು ಮಾಡ್ಬೇಕಾಗಿತ್ತು ಇವತ್ತು. ನೀವು ಮಾಡ್ತಾ ಇದ್ದೀರಾ. ಎಲ್ಲ ದುರಾದೃಷ್ಟ ಸಾವುಕಾರದ್ದು. ತಿಪ್ಪೆ ನಿನ್ ಸಂಕಟ ಅರ್ಥ ಆಗುತ್ತೆ. ಈ ತೆಂಗಿನ ಗಿಡ ಎಲ್ಲನ ನೀನೇ ತಾನೆ ಇಕ್ಕಿ ಮಣ್ಣು ಹಾಕಿ ಗೊಬ್ಬರ ಹಾಕಿ ಬೆಳೆಸಿರೋದು. ಅದಕ್ಕೆ ಬೇಜಾರಾಗಿ ಹಿಂಗ್ ಮಾತಾಡ್ತಾ ಇದ್ಯಾ. ಏನು ಮಾಡಕ್ಕಾಗಲ್ಲ. ಈ ಜಮೀನು ಇವ್ರದ್ದು, ಸೀನಪ್ಪ ಅಪ್ಪ ಇರ್ದು. ಅದಕ್ಕೆ ಇವ್ರಿಗೆ ಸಿಕ್ಕೈತದು. ನೀ ಇವಾಗ ತೆಂಗಿನ ಗಿಡ ನಾವು ಬೆಳೆಸಿದ್ವಿ ಅಂತ ಹೇಳಿ ಬಂದ್ರೆ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಮಾತಾಡ್ಬೇಡ. ನಾವು ಪೂಜೆ ಮಾಡ್ಬೇಕು. ಹೋಗು. ಆಯ್ತು ಬಿಡು ಗುಂಡಜ್ಜಿ, ಹೋಗ್ತೀನಿ. ಪೂಜೆ ಮಾಡ್ರಿ ನೀವೇನಿ. ಎಲ್ಲ ಒಳ್ಳೇದಾಗ್ಲಿ ನಿಮ್ಗೆ. ಎಂತ ಮನುಷ್ಯರು, ಒಂದಿಷ್ಟು ನಿಯತ್ತೇ ಇಲ್ಲ. ಸಾವುಕಾರರು ಇವೆಲ್ಲ ತೆಂಗಿನ ಗಿಡ ಬೆಳೆಸ್ಕೊಟ್ಟೇವ್ರಲ್ಲ, ಅವ್ರಿಗೊಂದಿಷ್ಟು ಕೃತಜ್ಞರಾಗಿರ್ಬೇಕು ಅಂಬೋದು ಒಂದಿಷ್ಟು ಗೊತ್ತಾಗಲ್ಲ ಈ ಸೀನಪ್ಪಗೂ ಈ ಲಸ್ಮಕ್ಕಗೂ. 5 ಎಕರೆ ಜಮೀನು ಸಿಕ್ತು ಅಂತ ಹೇಳಿ ಮೆರೆದಾಡ್ಕೊಂಡು ಬೆಳೆ ಬೆಳ್ಕೊಂಡು ತಿಂತಾ ಇದಾರೆ ಇವತ್ತು. ನಮ್ಮ ಸಾವುಕಾರರು ಅದನ್ನೇ ಮಾರ್ಕೊಂಡು ತಿಂದಿದ್ರೆ ಅವತ್ತು ಇವ್ರಿಗೆಲ್ಲಿ ಸಿಗೋದು ಈ ಜಮೀನು? ಏನಪ್ಪ ಎಲ್ಲಪ್ಪ ಒಂಬಾಳೆ ಹೊಡೆದಿರೋದು. ನಾವು ಒಂದಿಟ್ಟು ನೋಡಿ ಕೈ ಮುಕ್ಕಂತೀವಿ. ಹೆಂಗೋ ನೀನು ಲಸ್ಮಕ್ಕನು ಕಷ್ಟಪಟ್ಟು ಮಾಡಿದ್ಕೂ ಸಾರ್ಥ ಆಗ್ತೈತಿ. ಹೆಂಗೋ ಹೊತ್ತಿನ ಬೆಳ್ಕೊಂಡ್ರಿ. ಈಗ ತೆಂಗಿನ ಗಿಡನು ಒಂಬಾಳೆ ಹೊಡೆದೈತಿ. ಈಗ ಗುಂಡಜ್ಜಿ ಇಲ್ಲೇ ಹೊಡೆದೈತಿ ನೋಡು. ಹೆಂಗ್ ಕಾಣುತ್ತೆ ಹಂಗೇನೆ. ನನ್ಗಂತೂ ಅದನ್ನ ನೋಡ್ದೇರ್ಕೆನೆ ತುಂಬಾ ಸಂತೋಷ ಆಯ್ತು ಕಣ್ ಗುಂಡಜ್ಜಿ. ರೀ ಅತ್ತೇನು ಮತ್ತೆ ಚಿಕ್ಕತ್ತೆ ಬಂದ್ರಲ್ಲ, ಎಲ್ಗೋದ್ರ ಅವರು? ಇಲ್ಲಿಗೆ ಬರ್ಲಿಲ್ವೇ?
ಚಿಕ್ಕತ್ತೇನಾ? ಯಾವ ಚಿಕ್ಕತ್ತೆ? ಅದೇ ರೀ, ಈರಮ್ಮ ಅಂತ ಇದಾರಲ್ಲ ನಿಮ್ ಸಣ್ಣಮಯ್ಯ, ಅವರು ಬಂದಿದ್ರು. ಅವ್ರನ್ನು ಬಂದ್ರು ಹೊಲ್ತಕ್ಕೆ ಅತ್ತೆ ಜೊತೆಗೆ. ನಾನು ಗುಂಡಜ್ಜಿನು ಭಾಗ್ಯಮ್ಮನು ನಿಂಗಮ್ಮನು ಕರ್ಕೊಂಬರೋಣ ಅಂತ ಹೋದೆ. ಅವರು ನಾವು ಹೋಗ್ತಿರ್ತೀವಿ, ಅವ್ರನ್ನ ಕರ್ಕೊಂಬ ಅಂತ ಹೇಳಿ ಅವ್ರ ಮುಂದೆ ಬಂದ್ರು. ಇಲ್ಲಿಗೆ ಬರ್ಲಿಲ್ವೇ, ನೀವು ನೋಡ್ಲಿಲ್ಲ ಅವ್ರನ್ನ? ಇಲ್ಲಪ್ಪ, ಅವ್ರು ಇಲ್ಲೆಲ್ಲೂ ಕಾಣ್ಲಿಲ್ಲ. ಎಲ್ಲೋನ ಜಮೀನೆಲ್ಲ ನೋಡ್ಕೊಂಬರೋಕೆ ಕರ್ಕೊಂಡು ಹೋಗಿರ್ಬೇಕು ಅಮ್ಮಯ್ಯ. ಸಣ್ಣಮಯ್ಯ ಸ್ಯಾನೆ ವರ್ಷದ ಮೇಲೆ ಬಂದೈತಲ್ಲ, ಎಲ್ಲ ಹತ್ತಿ ಗಿಡ ರಾಗಿ ಎಲ್ಲ ತೋರ್ಸೋಣ ಅಂತ ಕರ್ಕೊಂಡು ಹೋಗಿರ್ಬೇಕು. ಆಗೋ ಅಲ್ಲಿ ಯಾರೋ ಇಬ್ರು ಇದಾರ ನೋಡು, ಅವರೇ ಇರ್ಬೇಕು ಅನ್ಸುತ್ತೆ. ಬತ್ತಾರೆ ಹೇಳು ಅವ್ರನ್ನು. ನಡಿಯಲ್ಲ ಸ್ಮಕ, ಪೂಜೆ ಮಾಡಿ ನಡಿ. ಬಟ್ಟು ಬಂಡಾರ ಹೂವ ಎಲ್ಲ ಇಕ್ಕಿ ಪೂಜೆ ಮಾಡಿ ನಡಿ, ಎಡೆ ಇಕ್ಕಿ. ಸೀನಪ್ಪ ಸಣ್ಣಮಯ್ಯ, ಯಾವಾಗ ಬಂದೆ? ಚೆನ್ನಾಗಿದೀಯಾ? ಅಲ್ಲ, ಆವಾಗ್ಲೇ ಬಂದ್ರಂತೆ. ಎಲ್ಲಿ ಹೊಲ ನೋಡಕ್ ಹೋಗಿದ್ದೆ ಇಬ್ರು, ಅಮ್ಮಯ್ಯನೂ ನೀನು? ನಾನು ಎದ್ದಾಗ್ಲೇ ಬಂದೆ ಕಣ. ನೀನ್ ಚೆನ್ನಾಗಿದ್ಯಾ? ಕಾಲು ಚೆನ್ನಾಗೈತಾನ ಇವಾಗ? ಹ್ಞೂ ಸಣ್ಣಮಯ್ಯ, ನಾನು ಚೆನ್ನಾಗಿದ್ದೀನಿ. ಅಣ್ಣಯ್ಯರು ತಮ್ಮ ಎಲ್ಲ ಚೆನ್ನಾಗಿದ್ದಾರ? ನಿನ್ನ ಮೊಮ್ಮಕ್ಕಳು ಎಲ್ಲನ? ಎಲ್ಲಾರು ಚೆನ್ನಾಗಿದಾರಪ್ಪ. ಹೆಂಗೋ 5 ಎಕರೆ ಜಮೀನ ಬಿಡಿಸ್ಕೊಂಡ್ರಂತೆ. ನೀನು ನಿನ್ನ ಹೆಂಡತಿನ ಕೋರ್ಟಿಗೆ ಓಡಾಡಿ ನಿಮ್ಮ ಅಮ್ಮ ಹೇಳಿಳಪ್ಪ. ಹ್ಞೂ ಸಣ್ಣಮಯ್ಯ, ನನ್ನ ಹೆಂಡತಿ ಹಳೆ ಪತ್ರ ಒಂದು ಸಿಕ್ಕಿತ್ತು. ಅದನ್ನ ಇಟ್ಕೊಂಡು ಕೋರ್ಟ್ನಾಗೆ ಲಾಯರ್ನೆಲ್ಲ ನೋಡ್ಕೊಂಡು ಹೋರಾಡಿ ಜಮೀನು 5 ಎಕರೆ ಜಮೀನ ನಮಗೆ ಸಿಗಂಗೆ ಮಾಡಿಳು. ಅದಕ್ಕೆ ಇವತ್ತು ಅದೇ 5 ಎಕರೆ ಜಮೀನಾಗೆ ಅವರು ಸಾವುಕಾರ ಸಿದ್ದಪ್ಪರು ತೆಂಗಿನ ಗಿಡ ಇಕ್ಕಿದ್ರಂತ ಅವಾಗ ಒಂದು 5 ವರ್ಷದ ಹಿಂದೆ. ಇವತ್ತು ಒಂಬಾಳೆ ಬಿಟ್ಟೈತಿ, ಪೂಜೆ ಮಾಡೋಣ ಅಂತ ಹೇಳಿ ಕಳಿಸಿದ್ದೆ ನನ್ನ ಹೆಂಡತಿಗೆ. ಹೆಂಗು ನೀನು ಬಂದಿದ್ಯಾ, ಒಳ್ಳೇದಾತು ಬಿಡು. ಬಾರಮ್ಮ ಇತ್ಲಾಗೆ ಬಾ, ಪೂಜೆ ಮಾಡ್ತಾ ಇದ್ದಾಳೆ ಲಕ್ಷ್ಮಿ. ರೋಸಿನ ಒಂಬಾಳೆ ಹೊಡೆದಾಗ ಯಾರಾದ್ರೂ ಮಕ್ಕಳಾಗಿರೋರ್ ಕೈಯಾಗೆ ಪೂಜೆ ಮಾಡಿಸ್ಬೇಕು. ಚೆನ್ನಾಗಿ ತೆಂಗಿನಕಾಯಿ ಬಿಡ್ತವೆ. ಏನ್ ಹೇಳ್ತಾ ಇದೀಯ ಸಣ್ಣಮಯ್ಯ? ಮಕ್ಕಳಾಗಿರೋರೇ ಮಾಡ್ಬೇಕಾ ಈ ಪೂಜೆನ? ಹೂ ಕಣ, ಒಂಬಾಳೆ ಹೊಡೆಯೋದು ಅಂತಂದ್ರೆ ಆ ತೆಂಗಿನ ಗಿಡಗಳು ಕಾಯಿ ಬಿಡಕ್ ಶುರು ಮಾಡ್ತಾ ಆಗ್ತವೆ ತಾನೆ. ಅವು ಮಕ್ಕಳಿದ್ದಂಗೆ ಮತ್ತೀಗ. ಅದಕ್ಕೆ ಮಕ್ಕಳಾಗಿರೋರು ಪೂಜೆ ಮಾಡ್ಬೇಕು, ಒಳ್ಳೇದಾಗುತ್ತೆ ನಿನಗೂ ಆ ತೆಂಗಿನ ಗಿಡಗಳಿಗೂ ಎಲ್ಲದಕ್ಕೂ ಒಳ್ಳೇದಾಗುತ್ತೆ. ಬೇಕಂದ್ರೆ ನಿಮ್ಮ ಅಮ್ಮನ ಕೇಳು, ಆ ಗುಂಡಜ್ಜಿ ಐತಲ್ಲ ಗುಂಡಜ್ಜಿನ ಕೇಳು. ಗುಂಡಜ್ಜಿ ನೀನಾದ್ರೂ ಹೇಳ್ಬಾರ್ದಾ? ಈರಮ್ಮ ಇನ್ನೇನ್ ಬಿಡತ್ಲಾಗೆ, ಅವಳಿಗೂ ಇವತ್ತಲ್ಲ ನಾಳೆಕ್ ಮಕ್ಕಳು ಆಗ್ತವೆ. ಮಾಡ್ಲೇಳು, ಸುಮ್ನೆ ಯಾಕೆ ಬೇಜಾರ್ ಮಾಡ್ಕೊಂತಾಳೆ ಅಂತೇಳಿ ನಾನು ಯಾಕೆ ಹೇಳಕ್ ಹೋಗ್ಲಿಲ್ಲಮ್ಮ. ಗುಂಡಜ್ಜಿ, ನಾನು ಯಾಕೆ ಬೇಜಾರ್ ಮಾಡ್ಕೊಂಬನ ಹೇಳು? ಏನ್ ಮಾಡಕ್ಕಾಗುತ್ತೆ? ನನಗೆ ಯಾಕ ಆ ದೇವರು ಮಕ್ಳ ಭಾಗ್ಯ ಕರುಣಿಸಿಲ್ಲ. ನಿಂಗಮ್ಮ ಬಾರೆ, ನೀನೇ ಪೂಜೆ ಮಾಡ್ಬಾ. ಏನೂ ಆಗ್ತಿರ್ಲಿಲ್ಲಮ್ಮ, ನೀನೇ ಮಾಡಿದ್ರೆ. ಬೇಡ ಕಣೆ ನಿಂಗಮ್ಮ, ಹೆಂಗು ಮೊದಲನೇ ಸರಿ ನಮ್ ತೆಂಗಿನ ಗಿಡ ಒಂಬಳೆ ಹೊಡೆದೈತಿ. ನಾನ್ ಪೂಜೆ ಮಾಡಿ ಆಮೇಲೆ ಸುಮ್ನೆ ಯಾಕೆ, ಏನಾದ್ರೂ ತೊಂದ್ರೆ ಆದಾತು, ನೀನೇ ಮಾಡು. ಕಣೆ ನಿಂಗಮ್ಮ, ಸುಮ್ನೆ ಯಾಕೆ ಒಂದ್ ಮಾತು ಅವಳು ಒತ್ಕೊಂಬೋದು. ನಾಳೆ ದಿವಸ ಏನಾದ್ರೂ ತೆಂಗಿನ ಗಿಡಗಳಿಗೆ ಏನಾನ ರೋಗ ಪಾಗ ಬಂದ್ರೆ ಎಲ್ಲರೂ ಹಂಗೆ ಮಾತಾಡ್ತಾರೆ. ಮಕ್ಳಾಗಿರ್ಲಿಲ್ಲ ಅವಳಿಗೆ, ಅವಳು ಪೂಜೆ ಮಾಡಿಳು ಮೊದಲನೇ ಸರಿ ನಾವು ಒಂಬಳೆ ಹೊಡೆದಾಗ, ಅದಕ್ಕೆ ಹಿಂಗಾಗೆ ತೆಂಗಿನ ಗಿಡ ಅಂತ ಎಲ್ಲ ಮಾತಾಡ್ತಾರೆ. ಅವಳಿಗೊಂದು ಅಪವಾದ ಯಾಕೆ, ನೀನೇ ಮಾಡು ಪೂಜೆನ. ನಿಂಗಮ್ಮ, ಕಾಯಿ ಹೊಡೆದು ಊದ್ಗಡ್ಡಿ ಹಚ್ಚಿ ಬೆಳಗು. ಅಪ್ಪ ತಂದೆ ಎಲ್ಲ ಒಳ್ಳೇದ್ ಮಾಡಪ್ಪ. ಎಲ್ಲ ತೆಂಗಿನ ಗಿಡಗಳನ್ನು ಇದೇ ತರ ಒಂಬಳೆ ಹೊಡೆದು ಚೆನ್ನಾಗಿ ಕಾಯಿ ಬಿಟ್ಟು ನಮ್ಮ ಲಸ್ಮಕ್ಕರು ಚೆನ್ನಾಗಿ ಉದ್ಧಾರ ಆಗಂಗ್ ಮಾಡಪ್ಪ ದೇವ್ರೇ. ಎಲ್ಲ ಒಳ್ಳೇದಾಗಂಗ್ ಮಾಡಪ್ಪ. ಅವ್ರು ಪಟ್ಟಿರೋ ಕಷ್ಟ ಎಲ್ಲನ ತೀರಿ ಸುಖವಾಗಿರಂಗ್ ಮಾಡಪ್ಪ. ಹೆಂಗೋ ಇಷ್ಟು ದಿನಾನ ಸಾಲ ಅದು ಇದು ಅಂತ ಹೇಳಿ ಕಷ್ಟಪಟ್ಟಿದ್ದಾರೆ ಗಂಡ ಹೆಂಡತಿ ಅತ್ತೆ ಎಲ್ಲರೂ. ಇನ್ಮೇಲಾದ್ರೂ ಅವರು ಸುಖವಾಗಿರ್ಲಪ್ಪ. ಲಸ್ಮಕ್ಕೂನು ನೀನ್ ಹೆಂಗಿವಾಗ ಒಂಬಳೆ ಹೊಡೆದಿದ್ಯೋ ಅದೇ ತರ ಅವಳ ಹೊಟ್ಟೆಲೂ ಒಂದ್ ಮಗು ಬೆಳಿಲಪ್ಪ ತಂದೆ ದೇವ್ರೇ. ನನ್ನ ಸೊಸೆಗೂ ಆದಷ್ಟು ಬೇಗ ಮಕ್ಕಳಾಗಂಗ್ ಮಾಡಪ್ಪ. ಆಡ್ಕಂಬರ್ ಬಾಯಿಗೆ ಸಿಗ್ದಂಗೆ ಅವಳಿಗೂ ಆದಷ್ಟು ಬೇಗ ಒಂದ್ ಮಗು ಅಂತ ಆದ್ರೆ ನಮ್ಮನೆಗೂ ಕಿಲ ಕಿಲ ಅಂತ ನಗ್ನಗ್ತಾ ಓಡಾಡ್ಕೊಂಡಿರುತ್ತೆ. ಈಗಾಗ್ಲೇ ನನ್ನ ತಂಗಿ ಮಾತಾಡ್ತಾಳೆ, ನಿನ್ ಸೊಸೆಗಿನ್ನ ಮಕ್ಕಳಾಗಿಲ್ಲ, ನನ್ನ ಸೊಸೆ ಅಲ್ಲೇನೆ ಇಬ್ರು ವರ್ಷಕ್ಕೊಂದೊಂದು ಆಡಿದ್ರು ಅಂತ ಹೇಳಿ. ದೇವ್ರೇ, ಎಲ್ಲ ನಿನ್ನಿಂದಲೇ ಆಗ್ಬೇಕಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.